ಎದಕ್ಕ ಎದಕ್ಕಂತ ಕೇಳ್ತೀರಲ್ರಿ? ಅಡಿಗೆ ಮಾಡೋ ಸಾಮಾನು ಅದ್ರಾಗ ಕಿಲಿ ಜಡ್ತೀರಿ. ಅಡಿಗೆ ಮಾಡೋದು ಬೇಡ ಅನ್ನ. ನಿನಗೆ ಏನು ಬೇಕು ಅಷ್ಟ ಕೇಳ, ಚಾವಿ ಕೇಳಂಗಿಲ್ಲ. ಎಂತ ಗಂಟ ಬಿದ್ದ ನನಗಂತೀನಿ. ಅಲ್ರಿ ಜಿಬ್ಬಣತನ ಮಾಡೋದು ಖರೆ. ಅದು ಏನ್ ಮಾಡ್ತಾನ್ರಿ? ಅಡಿಗೆ ಮಾಡೋ ಸಾಮಾನು ಒಂದು ಪ್ರೆಷರ್ಗೆ ಇಟ್ಟ. ಇವ್ ಕೊಡುದು ಯಾವಾಗ, ನಾ ಅಡಿಗೆ ಮಾಡೋದು ಯಾವಾಗ, ಹೊಟ್ಟೆಗೆ ಹಾಕೋದು ಯಾವಾಗ ಇಷ್ಟರಾಗಿ ಏನ್ ಮಾಡಂತೀರಿ? ಅಟ್ಟು ತುಂಬ ಅಷ್ಟು ಉಪ್ಪಿಟ್ಟು ಮಾಡ. ಎಲ್ಲರಿಗೂ ಸೇರ್ಸಿರ ಬಂದಿದ್ದವ್ರಿ. ಏನು ಅಂದ್ರಿ? ಇದು ಜಾಸ್ತಿ ಆಗ್ಲಿಲ್ಲ. ಉಳಿದ್ರೆ ಮತ್ತೆ ಪಲ್ಯಕ್ಕೆ ಹಾಕ, ಎಣ್ಣೆ ಅಳಗಾಡಿಸ್ಕೊಂಡು ಬೀಳ್ತೈತಿ. ನಡಿ ಚಾ ಮಾಡಿ ನಡಿ. ಹಾಲ ಬಂದಿಲ್ಲ. ಹಾಲ ಚಾ ಮಾಡಕ್ಕೆ ನಮ್ಮ ಕಪ್ಪಾಗಿ ಕರೆ ಚಾ ಮಾಡ. ಸಕ್ರಿ ಎಲ್ಲ ಕೊಡ್ರಿ. ಸಕ್ರಿ 320-30. ಅಷ್ಟು ಏನಾಯ್ತ ಸಕ್ರಿ ರೇಟ್? ಸಕ್ರಿ ರೇಟ್ ಏರಿಲ್ಲ, ನನಗೆ ಶುಗರ್ ಏರಾಕತ್ತೈತಿ. ಚಾಪುಡಿ ಎಲ್ಲ ಕೊಡ್ರಿ. ಚಾಪುಡಿ ಮಂಜರ ಕೊಟ್ಟಿದ್ನಲ್ಲ, ಒಟ್ಟು 1 ವಾರ ಆಗೈತಿ. ಅದ್ರಾಗ ಹಿಂಡ್ ರಸರ ಹಣ ಬಂದು ಇವತ್ತೊಂದು ದಿವ್ಸ ಅದ್ರಾಗ ಹಿಂಡು. ಯಾವ್ದು ಬೇಡ ಬಿಡ್ರಿ, ಜಳಕಕ್ಕೆ ನೀರಿಟ್ಟಿನಿ, ಅದನ್ನ ಸುಡ್ತೀನಿ. ನಾವು ಬಾಯ ಮಾಡ್ಕೊತೀವಿ. ನಮಸ್ಕಾರ ಸರ್ಕಾರ. ಯಾರು ಕೊಂದಿಟ್ಟಿಲ್ಲ ಅಂದ್ರೆ ಮೊದ್ಲ ನಾವು ಹೆಂಡ್ರ ಗುಂಗಿನಾಗ ಇರ್ತೇವಿ. ಮುಂಜಾನೆ ಹೆಂಡ್ರ ಕೂಗ ಅದ ಹಂಗ ನಮ್ದು. ಮುಂಜಾನೆ ಅಂದ್ರೆ ಶುರುವಾದ, ಸಂಜೆಗೆ ಅಂದ್ರೆ ಶುರುವಾದ. ಅಡ್ಡ ಬಿದ್ದೆ ಬಿದ್ದಂಗ ತುಂಗರ ಬೀಳ್ಬೇಕು, ಹೇಳ್ಬೇಕು, ಕೇಳ್ಬೇಕು. ಬಿದ್ರೆ ಹೇಳೋ ಶಕ್ತಿ ಇಲ್ಲ. ಕ್ಷಮ ಮಾಡ್ರಿ. ಕ್ಷಮ ಮಾಡಾಗ ನಾ ದೇವ್ರು ಅಂದ್ಲೆ. ನಮ್ಮ ಪಾಲಿಗೆ ನೀವ ದೇವ್ರ ಇದ್ದಂಗ ಮತ್ತ ಹೋಲ್ ಬಿಡ್ಲೆ ಅಂದ್ರೆ ಯಾಕೆ ಬಂದಿ? ಊರಾಗ ಯಾರ ಸತ್ರನ ಎಲ್ಲಾರನ್ನು ಕಳಿಸಿ ನೀವು ಒಬ್ಬವನ್ನ ಗೂಟ ಜಡ್ಕೊಂಡು ಕುಂದ್ರಬೇಕಂತ ಮಾಡಿ. ಯಪ್ಪ ಸತ್ತ ಸುದ್ದಿ ಅಲ್ರಿ ಸಾವ್ಕಾರ. ಈ ವರ್ಷ ಮಗಳ ಮದುವೆ ಮಾಡ್ಬೇಕಂತ ವಿಚಾರ ಮಾಡೇನ್ರಿ. ಬಾಳ ಚಲೋ ಆತಲ್ಲಿ ಅಂದ್ರ ಬೇಡದ ಮಕ್ಕಳು ಬಾಳ ದಿವಸ ಮನೆಯಾಗ ಇರ್ಬಾರ್ದಪ್ಪ. ಅದಕ್ಕ ಈ ವರ್ಷ ನಾನು ನನ್ನ ಮಗಳ ಮದುವೆ ಮಾಡ್ಬೇಕಂತ ತೀರ್ಮಾನ ಮಾಡೀನಿ. ನೀವು ಮನಸ್ಸು ಮಾಡಿದ್ರೆ ತಡ ಆಗುದಿಲ್ಲ ಬಿಡ್ರಿ ಸಾವ್ಕಾರ. ಏನು ಕಡಿಮೆ ಆಗೈತ್ರಿ ನಿಮಗ? ದೇವ್ರು ಸಾಕಷ್ಟು ಕೊಟ್ಟು ಮರ್ತಾನ. ನಿಮ್ಮ ಅಂದ್ರೆ ದೇವ್ರು ಕೊಟ್ಟು ಮರ್ತಾನಂತ ನಾವು ಮರ್ತು ಕುಂದಿರಬಾರ್ದು. ದೇವ್ರು ಕೊಟ್ಟ ಕಾಲಕ್ಕ ನಾವು 4 ಮಂದಿ ದಾನ ಮಾಡ್ಬೇಕಪ್ಪ ಅಂದ್ರೆ 4 ಒಬ್ಬ ಸುಖವಾಗಿರ್ತೇವಿ. ನಿಮ್ಮಂತವ್ರು ಇದ್ದಿದ್ದಕ್ಕ ಕಾಲಕ್ಕೆ ಮಳೆ ಬೆಳೆ ಎಲ್ಲ ಆಗಾಕತ್ತೈತಿ. ಒಟ್ಟು ಗುಣ ರೀ ಅಪ್ಪ ನಿಮ್ದು. ಹೌದಲಿ. ಅದಕ್ಕ ಮತ್ತ ಸಾವುಕಾರ ದೊಡ್ಡಣ್ಣ ಅಂತ ಹೆಸರು ಬಂದೈತಿ. ಅರೇ ದೊಡ್ಡಣ್ಣ ಅಲ್ರಿ, ದುನಿಯಾಕ ದೊಡ್ಡವ್ರು ನೀವು. ನಿಮ್ಮಂತವ್ರು ಇದ್ದ ನಮ್ಮಂತಹ ಬಡವರು ಬದುಕಾಕ ಸಾಧ್ಯ ಐತಿ. ಹೊಗಳು ಬೇಡ, ಬಾಳ ಹೊಗಳು ಬೇಡ. ಹೊಗಳಿ ಎನ್ನ ಹೊನ್ನ ಸೂಲಕ್ಕೆ ಏರಿಸದಿರಯ್ಯ ಅಂತ ಅಣ್ಣ ಬಸವಣ್ಣವ್ರು ಹೇಳಿಲ್ಲ. ಹೋಲಿ ಅದಕ್ಕೆ ಬಂದಂಗಾತ. ಅಪ್ಪ ಇಷ್ಟು ವರ್ಷ ಆದ್ರೂ ನಾನು ನಿಮ್ಮ ಹತ್ರ ಏನು ಕೇಳಿಲ್ರಿ. ಮಗಳ ಮದುವೆಗೆ ಸ್ವಲ್ಪ ಸಹಾಯ ಕೇಳ್ಬೇಕಂತ ಬಂದಿನಿ. ಸತ್ತ ನಿಮ್ಗೆ ನಿಮ್ಮ ಪಾಲಿ ಕೇಳಿ ಏನ್ ಬೇಕ ಕೇಳಿ. ಇವತ್ತ ಅಪ್ಪ ಒಂದು 20,000 ಬೇಕಾಗಿದ್ದು. 20,000? 20,000 ಮದುವೆ ಬೇಕತ್ತಿರ್ಲಿ. ಹಂಗಂದ್ರ 50 ಕೊಟ್ಟು 50 ಏನಾಗೈತಿ ಒಬ್ಬನ. ಈಗಿನ ಕಾಲದಾಗ ಕಡಿಮೆ ಅಂದ್ರು 3-4 ಲಕ್ಷ ರೂಪಾಯಿ ಬೇಕು. ಲಕ್ಷಗಟ್ಟಲೆ ನೀವು ಕೊಟ್ರ ಅದನ್ನ ಮುಡ್ಸಾಕ್ ನಮ್ ಕೈಯಿಂದ ಆಗ್ಬೇಕಲ್ರಿ ಅಪ್ಪ. ಮುಡ್ಸಂತ ಯಾರ ಮಗ ಅಂದ? ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರನಿಗೆ. ಕೊಟ್ಟಿದ್ದು ಕೆಟ್ಟಿದ್ದನ ಬೇಡ, ಮುಂದೆ ಶಿವನಲ್ಲಿ ಕಟ್ಟಿಯುವುದು ಬುದ್ಧಿ ಸರ್ವಜ್ಞ. ನಾ ಕೊಡ್ತಾನ ಇರ್ಬೇಕು, ನೀವು ತಗೊಂತಾನ ಇರ್ಬೇಕು. ಸಾವ್ಕಾರ ನೀವು ಸತ್ರು ನಿಮ್ ಹೆಸರು ಉಳಿತೈತೆ ಹೋಗ್ರಿ. ನೀವು ಸಾಯ್ಬೇಕಷ್ಟ. ಒಂದ್ ಕಲ್ಲಿಗೆ ಇಟ್ಕೊಂಡು ಎಟ್ಟ ನಾ ಸಾಯ್ಬೇಕಲ್ಲ. ಹಂಗಲ್ರಿ, ನೀವು ಸತ್ರು ಜನ ನಿಮ್ಮನ್ನ ನೆನಪಿನಾಗ ಇಟ್ಕೋತಾರ. ಒಳ್ಳೆ ಊರಾಗ ಏನ್ ಗದ್ಲ ಏನ ಬ್ಯಾನರ್ ಕಟ್ಟ ಇರ್ತಾರೆ. ಅದು ಸಾಮೂಹಿಕ ಲಗ್ನ ನಡೆದವಲ್ರಿ ಅಪ್ಪ. ಅದ್ರಾಗ ನನ್ನ ಮಗಳದ್ದು ಮದುವೆ ಮಾಡ್ಬೇಕಂತ ನಾ ವಿಚಾರ ಮಾಡಿದ್ವಿ. ಬಾಳ ಚಲೋ ಆತಲ್ಲಿ ಅಂಬ್ಯ. ತಾಳೆ ಅವ್ರದ, ಹೌದು, ಬಟ್ಟೆ ಅವ್ರದ್ದು, ಊಟ ಅವ್ರದ್ದು, ಮತ್ ರೊಕ್ಕ ಹಾಕ್ಬೇಕು. ಮದುವೆ ಆದ್ಮೇಲೆ ಮ್ಯಾಲಿನ ಖರ್ಚಿಗೆ ಬೇಡನಪ್ಪ ಮಗನ. ಇವತ್ ಮ್ಯಾಲಿನ ಖರ್ಚಂತಿ, ನಾಳೆ ಬರೇ ಇದನ್ನ ಮಾಡ್ಕೊಂತ ಹೋಗಿ ಅನ್ಬಾಡ್ರಿ ಅಪ್ಪ. ಏಟ್ ಕೊಡ್ರಿ. ಕೊಟ್ಟು ಕೈ ಖಾಲಿ ಅದ ನಮ್ಗೆ ಯಾರು ಕೊಡ್ತಾರಪ್ಪ? ನಿಮಗೆ ದೇವ್ರು ಕೊಡ್ತಾನೆ. ಯಾಕೆ ನಿಮ್ಗೆ ದೇವ್ರು ಕೊಡಂಗಿಲ್ಲ? ನಿಮ್ ಪಾಲಿ ಸತ್ತಾನಲ್ಲಿ ಅಮ್ಮ. ನೀವು ರೊಕ್ಕ ಕೊಡ್ಲಿಲ್ಲ ಅಂದ್ರೂ ಚಿಂತಿಲ್ಲ. ಆ ತಣ್ಣ ಮ್ಯಾಕ್ ಕುಂತ ನವನ್ಯಾಗ ಸಾಯ್ ಹೊಡಿತೀರಿ. ನಮಗೇನು ಹೆದರಿಕಿಲ್ಲ. ದೇವ್ರು ಕರಿಬೇಕಾರ ಅವನು ಒಬ್ಬಂತಿರು ಕಾಮಿಡಿ ಕಿಲಾಡಿ. ನಿಮ್ಮ ಅಪ್ಪನ ಮನೆಯಿಂದ ಹೊತ್ಕೊಂಡ್ ಬಂದಿ ನೋಡು, ಕೊಟ್ಟು ಕಳಿಸ್ತೇನೆ ಬಾ. ನೀವರ ದೊಡ್ಡ ಮನಸ್ಸು ಮಾಡ್ತ ದೊಡ್ಡ ಮನಸ್ಸು ಮಾಡಿ ಟ್ರಿಸರಿ ಎಲ್ಲ ಖಾಲಿ ಮಾಡಿಟ್ಟ.
ನೋಡು 20,000 ಕೇಳಿದ್ದೆ. ತಗೊಳ್ಳಿ ಇವು ನಾವು 20,000 ಇವ್ರಿಗೆ ಜುಜುಬಿ ಚಿಲ್ಲರ ಆತ 20,000 ನಾವು ಬೆಳತನ ದುಡಿತೇವಿ. ಅಯ್ಯ ಕೊಟ್ಟು ಕಳಿಸ್ರಿ ಅವರ ಬೇರೆ ಬೇರೆವೇನ ನಮ್ಮ ಮನೆಯವ್ ಇದ್ದಂಗ ಬೆಳಿಗ್ಗೆ ಆದ್ರೂ ಸಾಕು ಅವ್ನು ನೀವು ನೋಡ್ತೀರಿ ನಿಮ್ದು ಅವ್ನು ನೋಡ್ತಿರ್ತಾರ ಏನ ಮಾರಿನ ಏನು ಅಂದ್ರೆ 20 ಅಲ್ಲ ಅಂದ್ರೂ ಒಂದು 10 ಕೊಟ್ಟು ಕಳಿಸ್ರಿ. ಹಿಂಗ್ ಮಾಡಿ ಬಿಡ್ತಾರ ಇವ್ ನಾವು ಇಲ್ಲ ಅಂದಾಕಿ ಬರಂಗಿಲ್ಲ ಅಂತ ಇಲ್ಲಂದ್ರೆ ರಾತ್ರಿ ಒಂಚಕ್ಕೆ ಬಾಳೆವು ಅಂದ್ರೆ ಯಪ್ಪ ಒಂದು 10 ಕೊಟ್ಟರೆ ನಡೀತಿಲ್ಲ. ಹೊಡ್ರಿಯಪ್ಪ ಪಾಪಿ ಕೈಲಿ ಬಂದಷ್ಟೇ ನಮ್ಮ ಪುಣ್ಯ ಅಂತ ತಿಳ್ಕೊಳ್ಳುದು. ಏನೋ ಒಂದು ಮಗ ಪಾಪ ಏಯಪ್ಪ, ಪಾಪಿ ಯಾರು ನಾನಪ್ಪ, ಪಾಪಿ ನಾನು. ಅವನು ಯಾ ಕಡೆ ಬಡಿತಾನ ಏನ ಮಗ ಅರ್ಥಂಗಿವ ನಾನು ಬಡತದ ಹಿಡಿದು ನನಗ ಸಿಕ್ಕಿಲ್ಲಪ್ಪ. ತಳ್ಳಿ ತೊಂಬರ್ತಂತ ತಳ್ಳಿ ಅವ್ರಿಗೆ ಅಂತೂ ನಿಮ್ಮ ಮಾತಿಗೆ ಬೆಲೆ ಕೊಟ್ಟರು ನೋಡ್ರಿ ಸಾವುಕಾರ. ಅಂದ್ರೆ ಏನೋ ಹೆಂಡ್ರ ಮಾತು ಕೇಳುವಂತ ತಿಳ್ಕೊಡಿ ನನ್ನ ಹಂಗ್ಯಾಕಂತೀರಿ ಸಾವುಕಾರ? ಒಬ್ಬೊಬ್ಬರು ಇಡೀ ಊರ್ನೇ ಹೆದರಿಸ್ತಿರ್ತಾರ, ಬೆಡ್ರೂಮ್ನಾಗ ಹೆಂಡತಿ ಮುಂದೆ ಹೆದರ್ತಿರ್ತಾರ. ಆ ಜಗನ್ ಮಹತ್ವನ ಹಂಗಿರ್ತತಿ. ಸಮಯ ಸಂದರ್ಭ ಹೆದರಾಕ್ ಹಸ್ತೈತಿ. ಹೌದು. ಆದ್ರೆ ನೀವ್ ಹಂಗಲ್ರಿ ಸಾವುಕಾರ, ನೀವು ಮನಿ ಹೊರಗೂ ಹುಲಿನ ಮನ್ಯಾಗಂತೂ ಅವನ ಮುಂದ ಬೆಕ್ಕಲ್ಲ ಹುಲಿ. ಅಪ್ಪರಂದ್ರೆ ಏನು? ಈ ಮನಿ ಬಾಕಲಕ್ಕೆ ಕಟ್ಟಿರ್ತಾರ ನೋಡ್ರಿ. ನೀ ಅಂದ ನನ್ನ ಹೊಡೆಸ್ಬೇಡವ, ನಾ ಎಲ್ಲಪ್ಪ ಗೃಹ ಸಿಂಹ. ಅದಕ್ಕೂ ನಾಯಿನ ಅಂತ ಯಾಕ್ರೆ ಸಾಕಾರ ಟ್ರಿಜರಿ ಚಾವಿ ಏನಾರ ಕಳ್ಕೊಂಡ್ರೆ ಇವ್ನವ್ನು ಹೆಂಡ್ರ ಕಳ್ಕೊಂತಾನೆ ಹೊರತಾಗಿ ಚಾವಿ ಕಳ್ಕೊಳ್ಳೋದಿಲ್ಲ. ಹಿಂಗಂದ 4 ಮಂದಿ ನಿಕ್ಕರಿಸಿದಪ್ಪ. ಹಂಗಲ್ಲೇ ಅಂಬ್ರೆ ಜಳಕ ಪೂಜೆ ಆಗ್ಲಾರ್ದ ನಮ್ಮ ಮನಿ ಲಕ್ಷ್ಮಿ ಹೊರಗೆ ಕಳ್ಸಂಗಿಲ್ಲಪ್ಪ ನಾವು. ನಿಂದು ಚಳಕದ ಡೇಟಾರ ಯಾವಾಗ ಬರ್ತೈತೆ? ಫೆಬ್ರವರಿ 30. ಅಂದ್ರ ಅದು ಬರುದಿಲ್ಲ, ನನಗೆ ರೊಕ್ಕ ಸಿಗುದಿಲ್ಲ ಅಂದಂಗ. ಯಾಕಂತಲೇ 1 ವಾರ ಬಿಟ್ಟು ಬಂದು ತಗೊಂಡೋಗ. ಹಂಗ ಅನ್ಬೇಡಪ್ಪ. ಈಗ ನಿನ್ ಜೊತೆ ಮಾತಾಡಕ್ ನನಗೆ ಸೌಡಿಲ್ಲಲೇ ಸೌಡಿಲ್ಲ. ಅಲ್ಲಪ್ಪ, ನಾನು ಸೌಡಿಲ್ಲಲೇ ಸೌಡಿಲ್ಲ. ಬಿಸಿರ ಕೈಗೆ ಹಾಕಿರಿ ಮತ್ತ ನನ್ನ ಗಂಡ ಸಣ್ಣ ಕೂಸಿದ್ದನ್ನ ಎಲ್ಲಿ ಕೈ ಹಾಕ್ಬೇಕನ್ನೋದು ತಿಳಿಯುವುದಿಲ್ಲಪ್ಪ. ನೀ ಬಾಳ ಗಟ್ಟೆವ್ವ ಯವ್ವ, ಯಾಕಪ್ಪ? ಅಂತ ಸಣ್ಣ ಕೂಸಿನ ಜೋಪಾನ ಮಾಡಕತ್ತಿಯಲ್ಲ ಅದಕ್ಕೆ ಯವ್ವ. ಅಪ್ಪಂತೂ ದೊಡ್ಡ ದೊಡ್ಡ ಮಾತಾಡಿದ ಕೈ ತೋರಿಸಿ ಹೋದ. ಬಟ್ಟೆ ಬಾಳ ಹಸ್ತೈತಿ, ಕಡಿಗೆ ಒಂದಿಟ್ಟು ತಂಗಳ ಬಂಗಳದ ಹಾಕವ. ನೀ ಕೇಳುದೇ ಚೆನ್ನಾಗಿ ಕೊಡುದೇ ಚೆನ್ನಾಗಿ. ಅಮ್ರಪ್ಪ ಕೆಲಸ ಕೇಳಕ್ ನೋಡ. ಯಾಕೆವ್ವ ಒಲ್ಯಾಗ ಬೆಕ್ ಮಕ್ಕೊಂಡೈತೆ? ಇಲ್ಲ ಮಾರಯ್ಯ, ನಿನ್ನೆ ರಾತ್ರಿ ಮಾಡಿ ಸಿರಾ ಉಳಿದಿತ್ತು. ಗೋಡಂಬಿ ದ್ರಾಕ್ಷಿ ಹಾಕಿ ತುಪ್ಪದಾಗ ಮಾಡಿದ್ದೆ. ಘಮ 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 ವಾಸನೆ ಮನೆ ತುಂಬ. ಅವ್ವ ಎಲ್ಲ ನನಗೆ ಹಾಕ್ತಾವ. ಆಕೆ ನೀಡಿಸ್ಕೊಳಕ್ಕೆ ಬಂದು ನೀಡಿಸ್ಕೊಂಡು ಬಿಟ್ಟು ನೋಡು. ಮುಂದ ಕೈಲಿ ಕಾಗಿ ಹೊಡೆಯಂಗಿಲ್ಲ ಇವ್ರು. ಅವ್ರು ತುಪ್ಪ ಹಾಕಿದ್ಲಂತ, ಯಾವ್ದು ಹಾಕಿದ್ಲ ಯಾರಿಗೆ ಗೊತ್ತು? ಏನಂದಪ್ಪ? ಅವಂದು ದೊಡ್ಡದಂದೆ ಅವ್ವ ಮನಸ್ಸು ಯಾರಿಗೆ ನೀಡಿ. ಆಕೆ ಭಿಕ್ಷೆಗೆ ಕಮಲ ನೀಡಿಸ್ಕೊಳ್ಳೋದು ಮಾಡ ಮಾಡಿ ತಿಂತಿರ್ಬೇಕಂತ ಹೇಳ್ಕೊಂತ. ಎಲ್ಲವ ಗಿಡದ ಬುಡಕ್ಕೂ ಕುಂತಿದ್ಲು, ಹೊಲಸ ನಾರಾಕತ್ತೈತೆ ಅಂತ ನಾಯಿಗೆ ಹಾಕಿದ್ಲು, ಅದು ತಿಂದು ವಾಂತಿ ಮಾಡ್ಕೊಳಕತ್ತಿತ್ತು ನೋಡವ. ಈ ದಾನವತಿ ಕೇಸರಿ ಬಾತಿಗೆ ಹೆಸರಿಟ್ಟಾಕಿ ಬುಬ್ಬುಣಿ ಹಾಳ ಹಸಿದು ಕೊಡಬೇಡ್ರಿ ಬೇ, ಪಾಪದಾಗ ಬಿದ್ದು ಸಾಯ್ತೀರಿ. ತಾಜಾ ತಾಜಾ ಮಾಡ್ಕೊಂಡು ತಿನ್ರಿ, ದೇವ್ರ ರಗಡ್ ಕೊಟ್ಟಾನ. ಕಟ್ಕೊಂಡು ನಾನು ಹೊಯ್ಕೋತ್ ಕುಂದಿರ್ತೀರಿ. ಇನ್ನು ಗಮನಪ್ಪನ ಹೆಸರಿಡ್ಬೇಕಿತ್ತು, ಕಿಟ್ಟಪ್ಪನ ಹೆಸರಿಡ್ಬೇಕಿತ್ತು. ಹೆಂಗ ನೋಡ್ರಿ, ಕೊಟ್ರು ಚಲೋ ಅವ್ರಿಗೆ, ಕೊಡ್ಲಿಲ್ಲ ಅಂದ್ರೆ ನಮಗ ಹೆಸರಿಟ್ಟು ಹೋಗ್ತಾರ. ಲೇ ಅಮರಪ್ಪ, ನನಗ ದಾನವತಿ ಅಂತ ಹಂಗ ಹೆಸರು ಬಂದಿಲ್ಲ. ದಾನ ಮಾಡ್ 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 ಹೋದ್ರ ಮಗ ಅಂದ್ರೆ ಹೋದ ನೋಡಿ ನನ್ನ ಹೆಸರನ್ನ ಹೊಯ್ಕೊಂತ ಹೋದ. ಮಗ ಕೊಟ್ರ ಚಲೋರು ಕೊಳ್ಳಿಕ್ಕೆ ಹೊಯ್ಕೊಂತಾರ. ಹೋಗ್ರಿ ಬಿಡ್ರಿ. ಏನೇ ಏನು ಅಂದ್ರಿ? ಏನು ಇವತ್ತು ನಮ್ಮ ಮದುವೆಗೆ ದಿವಸ ಅಲ್ಲ. ಹೌದಲ್ಲೇ ಮದುವೆ 20 ವರ್ಷ ಹೆಂಗ್ ಕಳೀತ ಗೊತ್ತಾಗಿಲ್ಲ. ಈ 20 ವರ್ಷದಿಂದ ನಾನು ಶಿರ್ಸಿಗೆ ಬಂದಿದ್ದೆ. ಅವಾಗ ನೀವು 18-20 ವರ್ಷದಾಗ ಇರ್ಬೋದು. ನಿಮ್ಮಪ್ಪ ಭೂತಪ್ಪನ ಕಟ್ಟಿ ಮುಂದೆ ಕುಂತ್ಕೊಂಡು ಬಾರಿಸ್ತಿದ್ದ. ನೀನು ಕೈಯಾಗ ಒಂದು ಕೋಲ್ ಹಿಡ್ಕೊಂಡು ಹಕ್ಕದ ಮೇಲೆ ಬರಾಕತ್ತಿದ್ದಿ. ನಾ ಬುಲೆಟ್ ತಗೊಂಡು ಬಂದೆ. ನಾನು ನೋಡ್ದಕ್ಕೆ ಕೋಲ್ ಒಗಿಸಿ ನನ್ನ ತೆಕ್ಕಾಗ ಬಿದ್ದಿ. ಅಲ್ಲೇನು ಬಿದ್ದಿ ತಂದಿಲ್ಲೇ ಇಳಿಸಿದೆ. ಆ ವಯಸ್ಸಿನಾಗ ಏನು ಕುಡಿತಿದ್ದಿಲ್ಲ ನೀನು.